ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವ ಸೇನೆ ಪಾಂಡವರಿಗಿಂತ ಯಾವುದ್ರಲ್ಲಿ ಕಡಿಮೆ ಇತ್ತು? ಹಾಗೆ ನೋಡಿದ್ರೆ ಪಾಂಡವರಿಗಿಂತ ಹೆಚ್ಚು ಮಹಾರಥಿಗಳಿದ್ದಿದ್ದು ದುರ್ಯೋಧನನ ಪಕ್ಷದಲ್ಲೇ. ವರ ಹಾಗೂ ಶಸ್ತ್ರಾಸ್ತ್ರಗಳು ಕೂಡ ಇದ್ವು. ಆದರೆ ಪಾಂಡವರ ಕಡೆ ಧರ್ಮ ಇತ್ತು, ಶ್ರೀಕೃಷ್ಣ ಪರಮಾತ್ಮನಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಯುಕ್ತಿ ಇತ್ತು. ಯುದ್ಧ ಗೆಲ್ಲೋಕೆ ಸೇನೆಯ ಶಕ್ತಿ ಇದ್ದರೆ ಸಾಕಾಗೋದಿಲ್ಲ, ಯುಕ್ತಿಯೂ ಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಅವತ್ತೇ ನಮಗೆ ಅರ್ಥ ಮಾಡಿಸಿದ್ದ. ಮೋದಿಜಿ ಈಗ ಜಿಯೋ ಪಾಲಿಟಿಕ್ಸ್ನಲ್ಲಿ ಅದೇ ಆಟವನ್ನು ಅಥವಾ ಅದೇ ಮಾರ್ಗವನ್ನು ಬಳಸ್ತಾ ಇದ್ದಾರೆ. ಸದ್ದಿಲ್ಲ, ಆರ್ಭಟ ಇಲ್ಲ, ಆದರೂ ಕೂಡ ಮೋದಿಜಿಯ ಆಟಕ್ಕೆ ಟ್ರಂಪ್ ತಕ್ಕ ಅಂತ ಕುಣಿತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಅರಬ್ನ ಶೇಖ್ ಭಾರತಕ್ಕೆ ಬರ್ತಾರೆ, ಒಪ್ಪಂದಕ್ಕೆ ಸಹಿ ಹಾಕ್ತಾರೆ, ಕೆಲವೇ ಗಂಟೆಗಳಲ್ಲಿ ವಾಪಸ್ ಆಗ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ 22 ಅರಬ್ ರಾಷ್ಟ್ರಗಳ ಪ್ರತಿನಿಧಿಗಳು ಏಕಾಏಕಿ ದೆಹಲಿಗೆ ಬಂದು ಇಲ್ಲಿ ಸಭೆಯನ್ನು ನಡೆಸುತ್ತವೆ. 10 ವರ್ಷಗಳ ನಂತರ ಇವರೆಲ್ಲರಿಗೂ ಭಾರತ ಯಾಕೆ ನೆನಪಾಯಿತು? ದೆಹಲಿಯಲ್ಲಿ ನಡೆದ ಈ ಮೀಟಿಂಗ್ನ ರಹಸ್ಯಗಳೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಎಟ್ ಪ್ರೆಸೆಂಟ್ ದೇಶದಲ್ಲಿ ಅನೇಕ ವಿಷಯಗಳು ನಡೀತಾ ಇದೆ. UGC ವಿಚಾರ ಇರ್ಬೋದು, ಸುಪ್ರೀಂ ಕೋರ್ಟ್ ತೀರ್ಪಿರ್ಬೋದು, ಹೀಗೆ ತುಂಬ ಚರ್ಚೆಗಳಾಗ್ತಾ ಇದೆ. ಆದರೆ ಜಿಯೋ ಪಾಲಿಟಿಕ್ಸ್ನಲ್ಲಿ ನಡೀತಾ ಇರೋ ದೊಡ್ಡ ದೊಡ್ಡ ಬೆಳವಣಿಗೆಗಳು ಯಾರ ಗಮನಕ್ಕೂ ಬಂದಿಲ್ಲ. ಇದನ್ನು ಭಾರತ ಹೊರತುಪಡಿಸಿ ಇಡೀ ಜಗತ್ತು ಕೂಡ ಚರ್ಚಿಸ್ತಾ ಇದೆ. ಭಾರತದ ಮಾಧ್ಯಮದಲ್ಲಿ ಮಾತ್ರ ಈ ವಿಷಯಗಳು ಕಾಣಿಸ್ತಾನೆ ಇಲ್ಲ. ವೀಕ್ಷಕರೇ, 22 ಅರಬ್ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ಪ್ರತಿನಿಧಿಗಳು ಭಾರತಕ್ಕೆ ಬರ್ತಾರೆ ಅನ್ನೋದು ಖಂಡಿತ ಸಾಧಾರಣದ ವಿಷಯ ಅಲ್ವೇ ಅಲ್ಲ. ಯಾಕೆ ಬಂದಿದ್ದಾರೆ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಳಲೇಬೇಕು. ಅಷ್ಟಕ್ಕೂ ಇದು ಮೊದಲೇ ಪ್ಲಾನ್ ಮಾಡಿ ನಡೆದ ಸಭೆ ಅಂತೂ ಖಂಡಿತ ಅಲ್ಲ. ಇದು ದಿಢೀರನೆ ನಡೆದಂತಹ ಸಭೆ. ನಿಮಗೆ ಗೊತ್ತಿರುತ್ತೆ, ಕೆಲವೇ ದಿನಗಳ ಹಿಂದೆ UAE ಶೇಖ್ ಭಾರತಕ್ಕೆ ಕೇವಲ 3 ಗಂಟೆಗಳ ಕಾಲ ಬಂದು ಪ್ರಧಾನಿ ಮೋದಿಯವರನ್ನು ವಿಮಾನ ನಿಲ್ದಾಣದಲ್ಲಿ ಭೇಟಿ ಮಾಡಿದ್ರು. ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿ ವಾಪಸ್ ಹೋಗಿದ್ರು. ಏನು ನಡೀತಾ ಇದೆ ಹಾಗಾದರೆ? ಮೋದಿಜಿ ಏನು ಮಾಡ್ತಾ ಇದ್ದಾರೆ ನೋಡಿ. ಜಿಯೋ ಪಾಲಿಟಿಕ್ಸ್ನಲ್ಲಿ ಅಮೇರಿಕಾದ ದಬ್ಬಾಳಿಕೆಯಿಂದ ಇಡೀ ಜಗತ್ತು ಬೇಸತ್ತಿದೆ. ಇತ್ತೀಚೆಗೆ ನಾವು ಯುರೋಪಿಯನ್ ಯೂನಿಯನ್ ಮತ್ತು ಬ್ರಿಟನ್ ಜೊತೆಗೆ ಮುಕ್ತ ವ್ಯವಹಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಯುರೋಪ್ ಹಾಗೂ ಭಾರತ ಸ್ನೇಹ ತುಂಬ ಬಲವಾಗ್ತಾ ಇದೆ. ಇತ್ತ ರಷ್ಯಾದೊಂದಿಗೆ ನಮ್ಮದು ತುಂಬ ಹಳೆಯ ಫ್ರೆಂಡ್ಶಿಪ್ಪು. ಅಲ್ಲಿಂದಲೇ ನಾವು ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನು ಖರೀದಿಸ್ತಾ ಇರೋದು. ಈಗ ಮಧ್ಯಪ್ರಾಚ್ಯದ ಸರದಿಯಾಗಿದೆ. ಭಾರತ ಈಗ ಮಧ್ಯಪ್ರಾಚ್ಯದ ಜೊತೆ ಒಂದೊಳ್ಳೆ ಸಂಬಂಧವನ್ನು ಬೆಳೆಸೋದಕ್ಕೆ ಹೊರಟಿದೆ. ಒಂದು ವೇಳೆ ಈ ರಾಷ್ಟ್ರಗಳು ಭಾರತದ ಹಿತಾಸಕ್ತಿಗಳೊಂದಿಗೆ ಕೈ ಜೋಡಿಸಿದ್ರೆ ಅದು ಅಮೇರಿಕಾದ ಶಕ್ತಿಗೆ ದೊಡ್ಡ ಹೊಡೆತ ನೀಡೋದಂತೂ ಗ್ಯಾರಂಟಿ. ಬ್ರಿಕ್ಸ್ ಮೂಲಕ ಲ್ಯಾಟಿನ್ ಅಮೇರಿಕಾದ ದೇಶಗಳು ಈಗಾಗಲೇ ಜೊತೆಯಾಗಿದೆ. ಇತ್ತ G20ನಲ್ಲಿ ಆಫ್ರಿಕನ್ ದೇಶಗಳ ಪರವಾಗಿ ಭಾರತ ಏನು ಪಾತ್ರ ವಹಿಸಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅಮೇರಿಕ ಈಗ ದಿಕ್ಕೆಟ್ಟು ಹೋಗಿದೆ. ಯಾಕಂದರೆ 16 ವರ್ಷಗಳಿಂದ ನಡೆಯದಂತಹ ಒಪ್ಪಂದಗಳು ಮತ್ತು ಸಭೆಗಳು ದಿಢೀರಂತ ನಡೀತಾ ಇದೆ. ಇದು ಖಂಡಿತ ಸಾಧಾರಣ ವಿಷಯ ಅಲ್ಲ, ಅಮೇರಿಕಾದ ನಿದ್ದೆಯನ್ನು ಕೆಡಿಸುವಂತಹ ವಿಷಯ ಆಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮಧ್ಯಪ್ರಾಚ್ಯ ಭೇಟಿ ಮತ್ತು ಭಾರತಕ್ಕೆ ಬರ್ತಾ ಇರುವಂತಹ ವಿದೇಶಾಂಗ ಸಚಿವರ ಭೇಟಿ ಜಗತ್ತಿಗೆ ಭಾರತ ಒಂದು ಹೊಸ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಸ್ಪೆಷಲಿ ಈ ಲಿಬಿಯಾದ ವಿದೇಶಾಂಗ ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದು ಬಹಳ ವಿಶೇಷ. 2011ರಲ್ಲಿ ಅಮೇರಿಕ ಗಡಾಫಿಯನ್ನು ಕೊಂದ ನಂತರ ಲಿಬಿಯಾದ ಯಾವುದೇ ಸರ್ಕಾರಿ ವ್ಯಕ್ತಿ ಭಾರತಕ್ಕೆ ಬಂದಿರಲಿಲ್ಲ. ಅರಬ್ ರಾಷ್ಟ್ರಗಳಿಗೀಗ ಒಂದು ವಿಷಯ ಅರ್ಥ ಆಗಿದೆ. ಅಮೇರಿಕದ ಮೇಲೆ ನಾವು ತುಂಬ ಡಿಪೆಂಡ್ ಆಗೋದ್ರಿಂದ
ನಮಗೆ ಯಾವ ಪ್ರಯೋಜನವೂ ಇಲ್ಲ, ಇದರಿಂದ ತೊಂದರೆಯೇ ಜಾಸ್ತಿ ಅನ್ನೋದು. ನೋಡಿ, ಅರಬ್ ದೇಶಗಳಲ್ಲಿ ಜನಸಂಖ್ಯೆ ಕಡಿಮೆ ಇರಬಹುದು, ಆದರೆ ತೈಲ ಹಾಗೂ ಅನಿಲದಿಂದ ಅವರ ಸಂಪತ್ತು ಅಪಾರ ಆಗಿದೆ. ಆದರೆ ಆ ಸಂಪತ್ತನ್ನು ಅಮೇರಿಕ ಭಯ ಹುಟ್ಟಿಸಿ ಯಾವುದೋ ಒಂದು ಮಾಧ್ಯಮದ ಮೂಲಕ ತನ್ನದಾಗಿಸ್ಕೊಳ್ತಾ ಇತ್ತು. ಅರಬ್ ರಾಷ್ಟ್ರಗಳಿಗೀಗ ತಮ್ಮ ಭದ್ರತೆಯ ಬಗ್ಗೆ ಆತಂಕ ಶುರುವಾಗ್ತಾ ಇದೆ. ಯಾಕಂದರೆ ಅಮೇರಿಕ ಚಿಕ್ಕ ಪುಟ್ಟ ದೇಶಗಳೊಂದಿಗೆ ಯಾವ್ಯಾವ ರೀತಿ ಆಟ ಆಡ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಈ ಅರಬ್ ದೇಶಗಳ ಭಯಕ್ಕೆ ಇನ್ನೊಂದು ಕಾರಣ, ಈ ಮುಸ್ಲಿಂ ದೇಶಗಳ ಒಕ್ಕೂಟದಲ್ಲಿ ಯಾವುದೇ ಬಲ ಇಲ್ಲ. ಮುಸ್ಲಿಂ ರಾಷ್ಟ್ರಗಳ ಪೈಕಿ ಅಣುಬಾಂಬ್ ಇರುವಂತಹ ಏಕೈಕ ರಾಷ್ಟ್ರ ಅಂದರೆ ಅದು ಪಾಕಿಸ್ತಾನ. ಆದರೆ ಅದರ ಸಿಚುವೇಶನ್ನು ಹೆಂಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಅಣುಬಾಂಬ್ಗಳು ಸ್ಫೋಟ ಆಗುತ್ತಾ ಇಲ್ವಾ ಅನ್ನೋದು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಇತ್ತ ಟರ್ಕಿ ನ್ಯಾಟೋ ಸದಸ್ಯನಾಗಿ ಎಲ್ಲ ಕಡೆ ಆಟ ಆಡ್ತಾ ಇದೆ. ನೋಡಿ, ಅರಬ್ ದೇಶಗಳಲ್ಲಿ ದುಡ್ಡೇನೋ ಇದೆ, ಆದರೆ ಶಿಕ್ಷಣ, ಡೇಟಾ ಮತ್ತು AI ಕ್ಷೇತ್ರಗಳಲ್ಲಿ ಹಿಂದೆ ಬೀಳ್ತಾ ಇದೆ. UAE ತನ್ನ ವಿದ್ಯಾರ್ಥಿಗಳನ್ನು ಬ್ರಿಟನ್ ವಿಶ್ವವಿದ್ಯಾಲಯಗಳಿಗೆ ಕಳಿಸೋಕೆ ಯೋಚನೆ ಮಾಡ್ತಾ ಇದೆ. ಎಲ್ಲವರು ಆತಂಕವಾದಿಗಳಾಗ್ತಾರೋ ಅಂತ. ಸೊ ಈಗ ಅರಬ್ ದೇಶಗಳು ತಮ್ಮ ಡೇಟಾವನ್ನು ಅಮೇರಿಕಾದಿಂದ ಭಾರತಕ್ಕೆ ಸ್ಥಳಾಂತರಿಸೋದಕ್ಕೆ ನೋಡ್ತಾ ಇದೆ. ಭಾರತದಲ್ಲಿ ದೊಡ್ಡ ಮಟ್ಟದ ಡೇಟಾ ಸೆಂಟರ್ಗಳನ್ನು ನಿರ್ಮಿಸಲಾಗ್ತಾ ಇದೆ. ಭಾರತ ಬೆಳೀತಾ ಇರುವಂತಹ ರೀತಿಯನ್ನು ನೋಡಿ ಅರಬ್ ದೇಶಗಳು ಭಾರತದೊಂದಿಗೆ ಸ್ನೇಹ ಬೆಳೆಸೋದಕ್ಕೆ ಮುಂದೆ ಬರ್ತಾ ಇದೆ. ಈ ಸಭೆಯ ಬಗ್ಗೆ ಯಾವುದೇ ವಿಷಯಗಳು ಲೀಕ್ ಆಗದೇ ಇರಬಹುದು, ಆದರೆ AI, ಡಿಜಿಟಲ್ ಕರೆನ್ಸಿ, ಹೂಡಿಕೆ ಮತ್ತು ಈ ತೈಲ, ಈ 4 ವಿಷಯಗಳ ಸುತ್ತಲೇ ಚರ್ಚೆ ಅಂತೂ ಖಂಡಿತ ನಡೀತಾ ಇರುತ್ತೆ. ಅರಬ್ಬು ತನ್ನ ಕರೆನ್ಸಿಯನ್ನು ಬದಲಾಯಿಸೋದಕ್ಕೆ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡೋದು ಸುರಕ್ಷಿತ ಅಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಅವರಿಗೀಗ ಹೂಡಿಕೆ ಮಾಡೋದಕ್ಕೆ ಭಾರತವೇ ಅತ್ಯಂತ ಸುರಕ್ಷಿತ ಮತ್ತು ಸುಭದ್ರ ದೇಶ ಕಾಣಿಸ್ತಾ ಇದೆ. ಇತ್ತೀಚೆಗೆ ವೆನೆಜುವೆಲಾದ ಚಿನ್ನವು ಬ್ರಿಟನ್ನಲ್ಲಿ ಜಮೆಯಾಗಿತ್ತು, ಆದರೆ ಅಲ್ಲಿನ ಸರ್ಕಾರಕ್ಕೆ ಮಾನ್ಯತೆ ನೀಡದ ಕಾರಣ ಬ್ರಿಟನ್ ಅದನ್ನು ಹಿಂತಿರುಗಿಸೋದಕ್ಕೆ ನಿರಾಕರಿಸುತ್ತೆ. ಇಂತಹ ಘಟನೆಗಳಿಂದಾಗಿ ಜಗತ್ತಿನ ದೇಶಗಳೀಗ ಭಯ ಬಿದ್ದಿದೆ. ಈಗ ಇಡೀ ಜಗತ್ತು ವ್ಯಾಪಾರ, ಶಿಕ್ಷಣ ಮತ್ತು ಇಂಧನಕ್ಕಾಗಿ ಭಾರತದತ್ತ ಮುಖ ಮಾಡ್ತಾ ಇದೆ. ಇನ್ನೊಂದು ಕಡೆ ರಕ್ಷಣಾ ಶಸ್ತ್ರಾಸ್ತ್ರಗಳ ತಯಾರಿಕೆಯಲ್ಲಿ ಕೂಡ ಭಾರತ ಬೆಳೀತಾ ಇದೆ. ಫೈಟರ್ ಪ್ಲೇನ್ಗಳನ್ನು ಹೊರತುಪಡಿಸಿದ್ರೆ ಭಾರತ ಬಹುತೇಕ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತಾನೇ ತಯಾರಿಸ್ತಾ ಇದೆ. ನಮಗೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋದಕ್ಕೆ ಹಣ ಇರುವಂತಹ ಮಾರುಕಟ್ಟೆಯ ಅವಶ್ಯಕತೆ ಇದೆ. ಸೊ ಮಧ್ಯಪ್ರಾಚ್ಯ ದೇಶಗಳ ಬಳಿ ಆ ಹಣ ಇದೆ. ಕತಾರ್, UAE, ಓಮನ್, ಸುಡಾನ್, ಪ್ಯಾಲೆಸ್ತೈನ್, ಸೋಮಾಲಿಯಾದಂತಹ ದೇಶಗಳು ದೆಹಲಿಗೀಗ ಬರ್ತಾ ಇರುವಂಥದ್ದು ಇದೇ ಕಾರಣಕ್ಕೆ. ವಿದೇಶಾಂಗ ಸಚಿವಾಲಯದ ಪ್ರಕಾರ ಈ ಸಭೆ 10 ವರ್ಷಗಳ ನಂತರ ನಡೀತಾ ಇದೆಯಂತೆ. ಕೊನೆಯದಾಗಿ 2016ರಲ್ಲಿ ಬಹ್ರೇನ್ನಲ್ಲಿ ನಡೆದಿತ್ತು. 5 ಪ್ರಮುಖ ಕ್ಷೇತ್ರಗಳಲ್ಲಿ ಮಾತುಕತೆ ನಡೆಸೋಕೆ ಅಜೆಂಡಾವನ್ನು ಸಿದ್ಧಪಡಿಸಲಾಗಿದೆ. ಇವೆಲ್ಲದರ ಹಿಂದೆ ಇರುವಂಥದ್ದು ಒಬ್ಬೇ ಒಬ್ಬ ವ್ಯಕ್ತಿ, ಅದು ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್. ಇವರ ಚಾಣಾಕ್ಷ ಬುದ್ಧಿಯಿಂದಲೇ ಇದೆಲ್ಲ ಕೂಡ ಸಾಧ್ಯ ಆಗಿದ್ದು. ಜಗತ್ತಿನ ದೇಶಗಳು ಅಮೇರಿಕಾದ ಮುಂದೆ ಮಂಡಿಯುರ್ತಿದ್ರೆ ಭಾರತ ಮಾತ್ರ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯುರೋಪ್ನ ಸಮಸ್ಯೆಗಳು ಜಗತ್ತಿನ ಸಮಸ್ಯೆಗಳಲ್ಲ ಅಂತ ಜೈಶಂಕರ್ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ. ನಮಗೆ ಎಲ್ಲಿ ಅಗ್ಗವಾದ ತೈಲ ಸಿಗುತ್ತೋ ಅಲ್ಲಿಂದ ನಾವು ಖರೀದಿ ಮಾಡ್ತೇವೆ, ನಮಗೆ ಯಾರ ಬುದ್ಧಿ ಮಾತು ಬೇಡ ಅಂತ ಭಾರತ ಅಮೇರಿಕ ಕೂಡ ಹಿಂದೆನೇ ಹೇಳಿದೆ. ಈಗ ಜಗತ್ತು ಲಾಭದ ಮೇಲೆ ಕೆಲಸ ಮಾಡುತ್ತೆ. ಭಾರತ ತನ್ನ ಲಾಭ ಅಷ್ಟೇ ಯೋಚಿಸಬೇಕು. ಜಗತ್ತಿನ ಬ್ಯಾಂಕುಗಳು ಚಿನ್ನವನ್ನು ಖರೀದಿಸ್ತಾ ಇದೆ, ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಇದೆ. ಭಾರತದ UPI ಈಗ ಜಾಗತಿಕವಾಗಿ ಸ್ವಿಫ್ಟ್, ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗಳಿಗೆ ಪರ್ಯಾಯವಾಗಿ ಬೆಳೀತಾ ಇದೆ. ಭಾರತ ಇದನ್ನು ಈಗಾಗಲೇ 20ರಿಂದ 25 ದೇಶಗಳಲ್ಲಿ ಟೆಸ್ಟಿಂಗ್ ಕೂಡ ಮಾಡ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಸಭೆ ಕೇವಲ ಸಾಮಾನ್ಯ ಮಾತುಕತೆ ಅಂತೂ ಖಂಡಿತ ಅಲ್ಲ, ಬದಲಿಗೆ ಏನೋ ದೊಡ್ಡ ಬದಲಾವಣೆಯ ಸೂಚನೆ ಆಗಿದೆ.
ಭಾರತ ಇರಾನ್, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ನೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ತಾ ಇದೆ. ನೋಡಿ, 2047 ವೇಳೆಗೆ ಭಾರತ ವಿಶ್ವ ಆರ್ಥಿಕತೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಬೆಳೆದು ಜಗತ್ತನ್ನು ಮುನ್ನಡೆಸಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇದೇ ವಿಷಯ ಚೀನಾ ಈಗ ಅಮೇರಿಕಾದಂತಹ ದೇಶಗಳಿಗೆ ತುಂಬ ನೋವುಂಟು ಮಾಡ್ತಾ ಇದೆ. ದೆಹಲಿಯ ಈ ಸಭೆಯಿಂದ ಮುಂದೆ ಏನು ವಿಷಯಗಳು ಹೊರಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.